ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇಂದಿನ ಪಯಣ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ. ಬೆಳಗ್ಗೆ ಸುಮಾರು 6:30 ಟೈಮ್ಗೆ ನಾವು ಧರ್ಮಸ್ಥಳಕ್ಕೆ ಬಂದಿಳಿದು ನದಿ ಹತ್ರ ಬಂದು ಇಲ್ಲಿ ನಮ್ಮ ದಿನಚರಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಮಾಘ ಮಾಸದ ಪೂಜೆ ನದಿ ದಡದಲ್ಲಿ ಮಾಡ್ದು ದೀಪ ಹಚ್ಚಿ ನೇತ್ರಾವತಿಯಲ್ಲಿ ತಾಯಿಗೆ ನಮಸ್ಕಾರ ಹಾಕಿ ಒಂದು ಸಣ್ಣ ಪೂಜೆನ ಮುಗಿಸ್ಕೊಂಡು 7 ಗಂಟೆ ಆಯಿತು, 7:30 ಆಯಿತು ಇಲ್ಲಿಂದ. ಮತ್ತು ನಾವು ಹೊರಡ್ತಾ ಇದ್ದೀವಿ ದೇವಸ್ಥಾನ ಹತ್ರಕ್ಕೆ. ಈಗ ಹೊಸದಾಗಿ ಕಾಂಪ್ಲೆಕ್ಸ್ ಶುರು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ಇಲ್ಲಿ ಲಗೇಜ್ ಇಟ್ಟುಬಿಟ್ಟು ನಾವು ರೂಮೇನು ಮಾಡಲಿಲ್ಲ, ನಾವು ಲಗೇಜ್ ಇಟ್ಟು ಕ್ಯೂಗೆ ಹೋದ್ವಿ. ರಶ್ ಏನಿರಲಿಲ್ಲ. ಒಂದು 20 ನಿಮಿಷದಲ್ಲೇ ನಮಗೆ ನೋಡಿ ಈ ಕಾಂಪ್ಲೆಕ್ಸ್, ಹೊಸ ಕಾಂಪ್ಲೆಕ್ಸು ತಿರುಪತಿಲೆಲ್ಲ ನಮಗೆ ಕೂತ್ಕೊಳ್ಳೋದಕ್ಕೆ ಇರುತ್ತಲ್ಲ ಆ ಥರ ಇದು ಇದೆ. ಈಗ ತಾನೇ ಶುರು ಮಾಡಿರೋದ್ರಿಂದ ಅಲಂಕಾರ ಎಲ್ಲ ಹಾಗೆಯೇ ಇತ್ತು. ಚೆನ್ನಾಗಿದೆ ಕಾಂಪ್ಲೆಕ್ಸು. ಹೋಗೋ ದಾರಿ ಇದು. ಇಲ್ಲಿ ಕುತ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮುಂಚೆ ಥರ ಇವಾಗೇನು ಕಷ್ಟ ಅನಿಸಲ್ಲ ನೋಡಿ. ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಆಸನಗಳ ವ್ಯವಸ್ಥೆ ಎಲ್ಲ ಇದೆ. ಮತ್ತು ಇಲ್ಲಿ ಕಾಫಿ ಬಿಸ್ಕೆಟು ಎಲ್ಲ ತೊಗೊಳೋದಕ್ಕೂ ಒಂದು ಚಿಕ್ಕದೊಂದು ಅಂಗಡಿ ಕೂಡ ಇದೆ. ನಾವೆಲ್ಲ ನಮಗೆ ಬೇಗನೆ ದರ್ಶನ ಆಗೋಯ್ತು, 1 ಅವರಲ್ಲೇ ದರ್ಶನ ಆಗೋಯ್ತು. ಅಪ್ಪನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಊಟದ ಹಾಲ್ಗೆ ಹೋಗ್ತಾ ಇದ್ದೀವಿ. ಊಟದ ಹಾಲು ಕೂಡ ಅಷ್ಟೇ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗೋ ದಾರಿ ಎಲ್ಲ ನಾವು ತುಂಬ ವರ್ಷಗಳಾಗಿತ್ತು ಹೋಗಿ, ಅವಾಗೂ ಇವಾಗೂ ತುಂಬ ವ್ಯತ್ಯಾಸ ಆಗಿದೆ, ಚೆನ್ನಾಗಿದೆ. ಒಂದೊಳ್ಳೆ ದರ್ಶನ, ಮಂಜಪ್ಪನ ದರ್ಶನ ಮಾಡಿಕೊಂಡು ನಾವು ಕುಕ್ಕೆಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಮಗೆ ಬೇಗ ದರ್ಶನ ಆಯಿತು. ನಾವು ಅಲ್ಲಿಂದ ಕುಕ್ಕೆಗೆ ಬಂದಾಗ 2 ಗಂಟೆ ಆಗಿಬಿಟ್ಟಿತ್ತು. ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತು. 3:30 ಅಂತ ಹೇಳಿದ್ರು. ಸರಿ, ನಾವು ಇಲ್ಲಿ 3:30 ಅಲ್ಲೇ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ನಾವು ಅಲ್ಲೇ ಹಾಲಲ್ಲೇ ಕೂತ್ಕೊಂಡಿದ್ವಿ. ಸಂಜೆ 4 ಗಂಟೆವರೆಗೂ ಇಲ್ಲೇ ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು ಎಲ್ಲ ಹೆಣ್ಮಕ್ಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಸಂಜೆ 4 ಗಂಟೆಗೆ ದರ್ಶನಕ್ಕೆ ಹೋದ್ವಿ. 3:30ಇಂದನೇ ಬಿಡ್ತಾಯಿದ್ವಿ. ನಾವು ಸುಮಾರು 6 ಗಂಟೆ 6:30ವರೆಗೂ ಒಂದು 2-3 ಸರಿ ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಜನ ಇರಲಿಲ್ಲ, ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ನಮಗೆ 2 ಪ್ಲೇಸ್ ದರ್ಶನಗಳು ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ನಾವು ಮತ್ತು ಇವತ್ತು ಕುಕ್ಕೆಯಲ್ಲಿ ಪ್ರಸಾದ ಇರಲಿಲ್ಲ, ಏಕಾದಶಿ ಅಂತ ಪ್ರಸಾದ ಇಲ್ಲ ಅಂದರು. ಹಾಗಾಗಿ ನಾವು ಹೋಟ್ಲಲ್ಲೇ ಟಿಫನ್ ಮಾಡಿಕೊಂಡು ಬಸ್ ಹತ್ಕೊಂಡ್ವಿ. ಬೆಂಗಳೂರಿಗೆ ಬಂದು ಇಳಿದಾಗ ಬೆಳಗ್ಗೆ 3 ಗಂಟೆ ಆಗಿತ್ತು. ಇದಿಷ್ಟು ನಮ್ಮ ಶನಿವಾರ ಭಾನುವಾರದ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಧನ್ಯವಾದಗಳು.